ರಂಗಭೂಮಿಯಿಂದ ಜೀವನ ಆರಂಭ ಆಗಿ ಹಿರಿತೆರೆ, ಕಿರುತೆರೆ, ಬಟ್ ರಂಗಭೂಮಿ ನಂಟು ನೀವು ಬಿಟ್ಟಿಲ್ಲ ಅನ್ನೋದು ಇಲ್ಲ ಬಹಳ ಇಲ್ಲ ಖುಷಿ ಆಗತ್ತೆ. ನೆವರ್ ಎವರ್. ಅದು ಆ, ಈ ಎಲ್ಲ ಕಾಲಕ್ಕೂ ನಾನು ಒಂದು ವರ್ಷ ಮಾಡಿಲ್ಲ ಅನ್ಸುತ್ತೆ ಈ ಇಡೀ ಇದರಲ್ಲಿ ನಾನು ಶುರು ಮಾಡಿದ್ಮೇಲೆ. ಅದು ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ ಥಿಯೇಟರ್ ಮಾಡ್ತಾನೇ ಇದ್ದೀನಿ. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಶೋ ಆದರೂ ಆಗುತ್ತೆ. ಮ್ಯಾಕ್ಸಿಮಮ್ 7-8 ಶೋಸ್ಗಳು ಮಾಡಿದ್ದು ಇದೆ ತಿಂಗಳಿಗೆ. ಸೊ ಆಗ ನಡೀತಾ ಇದೆ. ರಂಗಭೂಮಿ ಬಿಡೋಕ್ಕಾಗದೇ ಇರುವಂಥ ಸೆಳೆತ ಯಾಕೆ ಅಂದರೆ, ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ, ನನಗೆ ಕಿರುತೆರೆಯಲ್ಲಾಗಲಿ ಸಿನಿಮಾಲಾಗಲಿ ಸಿಗುವ ಪಾತ್ರಗಳ ಬಗ್ಗೆ ಇರುವ ಅತೃಪ್ತಿ ಇರಬಹುದು. ನನಗೆ ನಾಟಕಗಳಲ್ಲಿ ಅದ್ಭುತವಾದ ರೋಲ್ಗಳು, ಆ ನಾಟಕ ಪ್ರೋಸೆಸ್ ಆಫ್ ರಿಹರ್ಸಲ್, ಶೋಸ್, ಇದೆಲ್ಲವೂ ತುಂಬ ಕಿಕ್ ಕೊಡುವಂಥದ್ದು. ಬಹುಶಃ ನನಗೂ ಒಳ್ಳೊಳ್ಳೆ ಪಾತ್ರಗಳು ಟಿ ವಿಲಿ ಸಿನಿಮಾದಲ್ಲೂ ಸಿಕ್ಕಿದ್ರೆ ಬಹುಶಃ ನಾನು ಮಾಡ್ತಿರ್ಲಿಲ್ವೇನೋ. ಹಾಗಾಗಿ ನಾನು ಥಿಯೇಟ್ರ್ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಆ, ಇಷ್ಟು ವರ್ಷದ ಜೀವನ ರಂಗಭೂಮಿ, ಕಿರುತೆರೆ, ಹಿರಿತೆರೆ, ತೃಪ್ತಿ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಎಸ್ಪೆಷಲಿ ಕಿರುತೆರೆ. ಯಾಕೆಂದರೆ ನಾವು ಶುರು ಮಾಡಿದ್ದು ಅಂದರೆ ಕಿರುತೆರೆಯ ಇಂಡಸ್ಟ್ರಿ ಅಂತ ಏನು ಇವಾಗ ಆಗಿದೆ, ಅದರ ಆರಂಭದ ಹೆಜ್ಜೆ ಅದು. ಮೆಗಾ ಸೀರಿಯಲ್ಸ್ ಇಂಟ್ರೊಡ್ಯೂಸ್ ಆದ ಕಾಲದಿಂದಲೂ ಇದ್ದೀವಿ ನಾವು. ಅದಕ್ಕೆ ಮುಂಚೆ ಸಿಂಗಲ್ ಎಪಿಸೋಡ್ಸ್ ಅಂತೂ ಅದು ಎಷ್ಟು ಒಂದು 100 ಸಿಂಗಲ್ ಎಪಿಸೋಡ್ಸ್ DD9ಗೆ ಆಗೆಲ್ಲ ಒಂದು ಎಪಿಸೋಡ್ಗೆ ಒಂದು ಕತೆ ಅಂತ ಮಾಡ್ತಾಯಿದ್ರು. ಅದರಲ್ಲಿ TNS ಸರ್ ಸುಮಾರಷ್ಟು ಒಂದು 100 ಕಂತು ಮಾಡಿರ್ಬೋದೇನೋ. ನಾಗೇಂದ್ರ ಸರು, TNS ಸರು, NS ಶಂಕರ್ ಸರ್, ಇವ್ರುಗಳದ್ದೆಲ್ಲ ಒಂದೊಂದು ಎಪಿಸೋಡಿನ ಕತೆಗಳಲ್ಲಿ ಮಾಡ್ತಾಯಿದ್ವಿ. ಅದಾದಮೇಲೆ ಮೆಗಾ ಸೀರಿಯಲ್ ಶುರುವಾಯಿತು. ಅದು ಒಂದು ಇಂಡಸ್ಟ್ರಿನೇ ಆಗಿದೆ ಇವತ್ತು, ದೊಡ್ಡ ಬೃಹತ್ ಇಂಡಸ್ಟ್ರಿ ಆಗಿದೆ. ಸೊ ಆ ಆರಂಭಿಕ ಕಾಲದಲ್ಲೇ ನಾವು ಅಲ್ಲಿ ಇದ್ವಿ ಅನ್ನೋದು ಒಂದು ಬಹಳ ಖುಷಿಯಾದ ಸಂಗತಿ. ಮತ್ತು ಅಲ್ಲಿಂದಲೂ ಇಲ್ಲಿಯವರೆಗೂ ಟಿ ವಿನಲ್ಲೇ ನಂದು 35 ವರ್ಷ ಆಯಿತು. ಈ 35 ವರ್ಷಗಳಲ್ಲಿ ಬೇರೆ 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 ಥರದ ಪಾತ್ರಗಳು ಮಾಡಿದ್ದೀನಿ ಅನ್ನೋ ಖುಷಿ ನನಗೆ. ಯಾಕಂದರೆ ಈ ಇಂಡಸ್ಟ್ರಿನಲ್ಲಿ ಸಿನಿಮಾದಲ್ಲೂ ಅಷ್ಟೇ ನಾವು ಒಂದು ಇಮೇಜ್ಗೆ ಹಾಕೊಂಡ್ಬಿಡ್ತೀವಿ. ಅದು ಆಗದೆ ಬೇರೆ 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 ಥರದ ಪಾತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಬಹಳ ಖುಷಿ. ನಿಮ್ಮ ಈ ಮನೆಗೆ ಬಂದ ಟಿವಿ ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ಸಿಂಗಾಪುರದ ಇಂಪೋರ್ಟೆಡ್ ಟಿವಿ. ಹೌದು, ನಿಮ್ಗೆ ಹಾಗೆಲ್ಲ ಒಂದು ದೊಡ್ಡ ವ್ಯಾಪಾರ ಅದು. ಯಾರೋ ಒಬ್ಬ ಮಾರ್ವಾಡಿ ಬಿಸ್ನೆಸ್ ಮೆನ್ನು ಎಲ್ಲರನ್ನು ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತಿದ್ದ. ಅವ್ರ ಟಿಕೆಟ್ಟು, ಅವ್ರ ಸ್ಟೇ ಎಲ್ಲ ನೋಡ್ಕೊಳ್ತಿದ್ದ ಆತನೇ. ಅವ್ರ ಹೆಸರಲ್ಲಿ ಟಿ ವಿ ಆಗೆಲ್ಲ ತುಂಬ ರೇಷನ್ಡು. ಇಷ್ಟು ಒಬ್ಬರ ಹೆಸರಲ್ಲಿ ಇಷ್ಟು ಟಿ ವಿ, ಇಷ್ಟು ಇದು ಎಲ್ಲ ತರಬಹುದು ಅಂತ. ಸೊ ಆ ತರೋಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಹೋಗೋದು. ಇವ್ರ ಹೆಸರಲ್ಲಿ ಏನೇನು ತರ್ತಾನೋ ಅದನ್ನೆಲ್ಲ ತಾನಿಟ್ಕೊಂಡು ಇವ್ರಿಗೊಂದು ಫ್ರೀ ಟೂರ್ ಥರ ಆಗ್ತಿತ್ತು ಅಂತ. ಅದರಲ್ಲಿ ಹೋಗಿದ್ದರು ನಮ್ಮ ಮಾವ ಒಬ್ಬರು. ಅವರು ಟಿ ವಿ ತಂದಿದ್ದನ್ನು ನಮ್ಮ ಮನೆಗೆ ತೊಗೊಂಡ್ವಿ. ಸೋನಿ ಟಿ ವಿ. ದಟ್ ವಾಸ್ ಫಸ್ಟ್ ಕಲರ್ ಟಿ ವಿ ನಮ್ಮ ಮನೆಗೆ. ಅದಕ್ಕೆ ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಸೊ ಆ ಕಲರ್ ಟಿ ವಿ, ಇಂಪೋರ್ಟೆಡ್ ಸೋನಿ ಟಿ ವಿ ತೊಗೊಂಡ್ವಿ. ಅದ್ರ ಹಿಂದೆನೇ ನಮ್ಮ ಅತ್ತಿಗೆ, ಅವರು ತುಮಕೂರಿನವರು. ಸೊ ಅವ್ರ ಮನೆಗೆ ಟಿ ವಿ ತರಿಸಿದ್ರು. ಹೀಗೆ ಯಾರೋ ಹೋಗಿದ್ದವ್ರದ್ದು ತರಿಸಿದ್ರು. ಅದು ಇಟ್ಟು ನಮ್ಮ ಮನೇಲಿ 2 ಟಿ ವಿ ಒಂದೇ ದಿನ ಇತ್ತು. ಆ ಟಿ ವಿನಲ್ಲಿ ಅವತ್ತು ನವರಂಗದು ಸಾಂಗ್ ಬರ್ತಾಯಿತ್ತು. ಶಾಂತಾರಾಮ್ ಅವರ ನವರಂಗ್ ಸಾಂಗ್ ಬರ್ತಾಯಿತ್ತು. ನಮ್ಮ ಅಜ್ಜಿ, ನೋಡು ಅವ್ರ ಟಿ ವಿಲಿ ಎಷ್ಟು ಚೆನ್ನಾಗಿರೋದು ಬರುತ್ತೆ, ನಮ್ಮ ಟಿ ವಿಲಿ ಒಂದು ದಿವಸಕ್ಕೂ ಬಂದಿಲ್ಲ ಅಂತ ಹೊಟ್ಟೆ ಹೊರ್ಕೊಂಡು ಕೊಟ್ಟಿದ್ರು ಆ ಟಿ ವಿನ. ಇದೆಲ್ಲ ಯಾಕೆ ಟಿವಿ ಬಗ್ಗೆ ನೆನಪು ಮಾಡಿದೆ ಅಂತ ಹೇಳಿದ್ರೆ, ವಿಸ್ಮಯದಿಂದ ಟಿವಿಗಳನ್ನು ನಾವೆಲ್ಲರೂ ನೋಡ್ತಾ ಇದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಕಲರಿಗೆ ಬರೋದು, ಆ ಶಟರ್ ಹಿಂಗೆ ತೆಗಿಯೋದು. ಅದು ಯಾಕೆ ಹೇಳ್ತೀರಿ, ನಮ್ಮ ಮನೇಲಿ ಟಿ ವಿ ಇರಲಿಲ್ಲ. ನಾನೊಂದು ಸಿನಿಮಾ ಕೂಡ ಮಾಡಿದ್ದೀನಿ, ದೂರದರ್ಶನ ಅಂತ, ಅದ್ರಲ್ಲಿ ಮೇಜರ್ ರೋಲ್. ಆ ಸಿನಿಮಾ ಕತೆ ನಂಗೆ ಬಹಳ ಬೇಗ ಕನೆಕ್ಟ್ ಆಗೋಯ್ತು. ಯಾಕಂದರೆ ನಾವೆಲ್ಲ ಅದನ್ನೇ ಮಾಡಿದ್ದವರು. ನಮ್ಮ ರಸ್ತೆಯಲ್ಲಿ ಒಬ್ಬರ ಮನೇಲಿ ಟಿ ವಿ ಇತ್ತು. ಅವ್ರ ಮನೆಗೆ ನಾವೆಲ್ಲ ಹೋಗೋದು ಟಿ ವಿ ನೋಡೋಕ್ಕೆ. ಅವರು ಮಾತಾಡಬೇಡಿ, ಕೂತ್ಕೊಳ್ಳಿ, ಅವ್ರು ಬೇಕಾದರೆ ಹೊರಕ್ಕಾರಿಯವರು, ಇಲ್ಲದೇ ಇದ್ದರೆ ಹೋಗಿ ಅಂತ ಕಳಿಸ್ಬಿಡೋರು. ಸೊ ಅವರು ಮನೆ ಮೆಟ್ಲ ಮೇಲೆ, ಒಂದೊಂದು ಮೆಟ್ಲ ಮೇಲೆ 3 ಹುಡುಗರುಗಳು ಕೂತ್ಕೊಂಡು ಅದನ್ನು ಟಿ ವಿ ನೋಡ್ತಾ ಇರೋದು. ಪಿಸ ಮಾತಾಡಿದ್ರೆ ಅವರು ಅಂದರೆ ನಾವೆಲ್ಲ ಬಾಯಿ ಮುಚ್ಕೋಬೇಕು. ಈ ಥರದ್ದೆಲ್ಲ ಆಗಿನ. ಬಟ್ ಆ
ಹಾಗೆ ನೋಡಿದ್ದ ನಾಟಕಗಳು ಸಂಗ್ಯಾಬಾಳ್ಯ ನೋಡಿದ್ದು ನಾನು ಹಾಗೇನೆ ಯಾರ್ದೋ ಮನೆಯಲ್ಲಿ. ಸೊ ಅದೆಲ್ಲವೂ ಬಹಳ ಪರಿಣಾಮ ಬೀರ್ತು ನನ್ನ ಮೇಲೆ. ಆದರೆ ಇವಾಗಿನ ಸಂದರ್ಭ ಹೇಗಿದೆ ನೋಡಿ, ನಿಮ್ಮನ್ನ ಎಲ್ಲರೂ ಟಿವಿಯಲ್ಲಿ ನೋಡ್ತಾ ಇರ್ತಾರೆ, ನಿಮ್ಮ ಸಿನಿಮಾಗಳನ್ನ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಈ 35 ವರ್ಷಗಳ ಟ್ರಾನ್ಸಿಷನ್ ಇದೆಯಲ್ಲ, ಪಲ್ಲಟ ಇದೆಯಲ್ಲ, ಅಮೇಸಿಂಗ್ ಅನ್ಸುತ್ತೆ. ತಂತ್ರಜ್ಞಾನದ ಲೆಕ್ಕದಲ್ಲೂ ಹೌದು, ನಿಮ್ಮ ಜೀವನದ ಲೆಕ್ಕದಲ್ಲೂ ಹೌದು. ಅದಕ್ಕೆ ನಾನು ಟಿವಿ ವಿಷಯ ತೆಗೆದು. ಹೌದು, ನಾನು ಇದನ್ನ ಅನಂತ್ ಸರ್ಗೆ ಹೇಳಿದ್ದೆ. ಅನಂತ್ ನಾಗ್ ಸರ್ದು ನಾರದ ವಿಜಯ ಅಂತ ಒಂದು ಸಿನಿಮಾ ಶೂಟಿಂಗ್ ನಮ್ಮ ಮನೆ ಹತ್ರ ನಡೀತಿತ್ತು, ಸಜ್ಜನರಾವ್ ಸರ್ಕಲ್ನಲ್ಲಿ. ಆಗ ಎಕ್ಸಾಮ್ ಟೈಮ್ ಏಪ್ರಿಲ್ನಲ್ಲಿ, ನನ್ನ ಎಕ್ಸಾಮ್ 6ನೇ ದಿನ ಎಲ್ಲ ಇತ್ತು. ಅನಂತ್ ನಾಗ್ ಸರ್ ನೋಡೋದು ಹೆಂಗ್ ಬಿಡಕ್ಕಾತ, ನಮ್ಮ ಮನೆ ಹತ್ರನೇ ಬಂದಿದ್ದಾರೆ. ಭಾಳ ಅವ್ರು ಯಾವಾಗಲೂ ಸುಂದರ. ಮೋಸ್ಟ್ ಹ್ಯಾಂಡ್ಸಮ್ ಅನ್ಸುತ್ತೆ ನನಗೆ ಇವತ್ತಿಗೂ. ಹಿ ಈಸ್ ಮೋರ್, ಐ ಮೀನ್ ಹಿ ಅಪಿಯರ್ಸ್ ಮೋರ್ ಹ್ಯಾಂಡ್ಸಮ್ ಬಿಕಾಸ್ ಆಫ್ ಹಿಸ್ ಇಂಟೆಲೆಕ್ಟ್ಸ್. ಭಾಳ ಬುದ್ಧಿವಂತರು, ಅದ್ಭುತವಾದ ನಟರು. ಅದು ನಮ್ಗೆ ಇನ್ನೂ ಹತ್ರ ತರಿಸುತ್ತೆ. ನನಗೆ ಯಾವಾಗಲೂ ಜಯಂತ್ ಕಾಯ್ಕಿಣಿ, ಅನಂತ್ ನಾಗ್ ಸರ್ ಇಬ್ಬರು, ಆ ಎರಡು, ಅವ್ರ ಸಾಹಿತ್ಯ, ಇವರು ನಟನೆ, ಈ ಎರಡರಲ್ಲೂ ಅವರು ಮಹಾಸುರದ್ರೂಪಿಗಳು ಅಂತ ಅನ್ಸೋದು ಅವರ ಕೆಲಸಗಳಿಂದಾಗಿಯೂ ಪ್ಲಸ್ ಅದು. ಸೊ ಅನಂತ್ ನಾಗ್ ಸರ್ ಅವ್ರದ್ದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮಂಗೆ ಒಂದೇ ಇದು, 4ನೇ ದಿವಸ ಎಕ್ಸಾಮ್ ಇಟ್ಕೊಂಡು ಶೂಟಿಂಗ್ ನೋಡೋಕೆ ಹೋಗಿದ್ದೆ. ಶೂಟಿಂಗ್ ನೋಡೋಕೆ ಹೋಗಿದ್ಯಾ ನೀನು ಅಂತ ಮನೆಗೆ ಬಂದಮೇಲೆ ಸರಿಯಾಗಿ ಬಿತ್ತು. ಬಟ್ ಅದೇ ಅನಂತ್ ನಾಗ್ ಸರ್ ಜೊತೆಗೆ ಮಗನಾಗಿ, ತಮ್ಮನಾಗಿ ಎಲ್ಲ ಆ್ಯಕ್ಟ್ ಮಾಡುವಾಗೆಲ್ಲ ನೆನೆಸ್ಕೊಂಡಿದ್ದೀನಿ ನಾನು ಇದನ್ನು. ನಾವು ಯಾರನ್ನ ತುಂಬ ಮೆಚ್ಕೊಂಡಿದ್ವಿ, ಯಾರನ್ನ ಒಂದು ಐಡಿಯಲ್ ಅಂತ ಇಟ್ಕೊಂಡಿದ್ವಿ, ಅವ್ರ ಜೊತೆಗೆ ನಾವು ಕೆಲಸ ಮಾಡೋ ಹಾಗೆ ಬೆಳೆದ್ಬಿಟ್ವಲ್ಲ ಅಂತ ಭಾಳ ಸಂಭ್ರಮ ಅನಿಸುತ್ತೆ.